ವೀಕ್ಷಕರೇ ನಮಸ್ಕಾರ. ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದ ಹಾವೇರಿ ಜಿಲ್ಲೆಯ ರೈತರ ಹೋರಾಟ. ಹೌದು, ನೀನು ಕೊಡಲ್ಲ ನಾನು ಬಿಡಲ್ಲ ಅನ್ನೋ ಗಲಾಟೆಯಲ್ಲೇ ನಷ್ಟವನ್ನು ಅನುಭವಿಸಿ ಕಷ್ಟಪಡ್ತಿರೋದು ಅನ್ನದಾತರು. ಕಾದು ಕಾದು ಕುಳಿತಿದ್ದ ಹಾವೇರಿ ರೈತರ ಕಿಚ್ಚು ಇದೀಗ ಭುಗಿಲೆದ್ದಿದೆ. ಮೆಕ್ಕೆಜೋಳ ಬೆಲೆ ನಿಗದಿಗಾಗಿ ನಡೆಸ್ತಾ ಇದ್ದ ಪ್ರತಿಭಟನೆ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡೋ ಮಟ್ಟಕ್ಕೆ ಬಂದು ನಿಂತಿದೆ. ಈ ಮಧ್ಯೆ ಸರ್ಕಾರದ ಆದೇಶದ ಪ್ರತಿಯನ್ನೇ ಸುಟ್ಟು ಹಾಕಿದ್ದೇಕೆ ರೈತರು? ಅವರ ಬೇಡಿಕೆಗಳೇನು? ಹೆದ್ದಾರಿ ಬಂದ್ ಮಾಡೋ ಉದ್ದೇಶವೇನು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ ಹೇಳ್ತಾ ಹೋಗ್ತೀವಿ, ಕೇಳಿ. ಕಳೆದ 8 ದಿನದಿಂದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಟೆಂಟ್ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾರಣ, ಮೆಕ್ಕೆಜೋಳ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ನೀಡಲಿ ಅಂತ. ಕುರ್ಚಿ ಕಚ್ಚಾಟದಲ್ಲೇ ಇರೋ ರಾಜ್ಯ ಸರ್ಕಾರ ಮಾತ್ರ ರೈತರ ಬೆವರಿಗೆ ಬೆಲೆ ಕೊಡೋ ಯೋಚನೆಯನ್ನು ಮಾಡಲಿಲ್ಲ. ಇದೀಗ ರೈತರ ಹೋರಾಟ ಬೇರೆ ಹಂತಕ್ಕೆ ತಲುಪುವ ಮೊದಲು ಸರ್ಕಾರ ಪ್ರತಿಯೊಬ್ಬ ರೈತನಿಂದ 5 ಕ್ವಿಂಟಲ್ ಖರೀದಿ ಮಾಡುವ ನಿರ್ಧಾರವನ್ನು ಮಾಡಿ ಅದರ ಆದೇಶ ಪ್ರತಿಯನ್ನು ಹೊರಡಿಸಿತು. ಈ ಆದೇಶ ಪ್ರತಿಯನ್ನು ನೋಡಿದ ಮೇಲೆ ರೈತರ ಕೋಪ ಮತ್ತಷ್ಟು ಹೆಚ್ಚಾಯಿತು. ಕಾರಣ, ಎಕರೆಗೆ 20 ರಿಂದ 25 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆಯೋ ರೈತ 5 ಕ್ವಿಂಟಲ್ ಮಾತ್ರ ಮಾರಾಟ ಮಾಡಿ ಉಳಿದ ಮೆಕ್ಕೆಜೋಳವನ್ನು ನಾವೇನು ತಿಪ್ಪೆಗೆ ಎಸೆಯಬೇಕು ಎಂದೆಲ್ಲ ಆಕ್ರೋಶಗೊಂಡ ರೈತರು ಸರ್ಕಾರ ಹೊರಡಿಸಿದ್ದ ಆದೇಶ ಪ್ರತಿಯನ್ನು ಸುಟ್ಟು ಹಾಕುವುದರ ಜೊತೆಗೆ ಮತ್ತೊಂದು ಮಹತ್ತರ ನಿರ್ಧಾರವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೌದು, ರೈತರು ಇಷ್ಟೆಲ್ಲ ಕಷ್ಟಪಡ್ತಿದ್ರು, ತಮ್ಮ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೆಯುತ್ತಾ ರೈತರತ್ತ ಗಮನವನ್ನೂ ಕೊಡದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕೆಂದು ಇದೇ ಡಿಸೆಂಬರ್ 8ರಂದು ಪ್ರಾರಂಭ ಆಗ್ತಿರೋ ಚಳಿಗಾಲದ ಅಧಿವೇಶನಕ್ಕೆ ಬಹುತೇಕ ಶಾಸಕರು ಇದೇ ಹಾವೇರಿಯ ಹೆದ್ದಾರಿಯಲ್ಲೇ ಹಾಯ್ದು ಹೋಗಬೇಕು. ಹಾಗಾಗಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಎಂಬ ಉದ್ದೇಶದಿಂದ ಅಧಿವೇಶನಕ್ಕೆ ತೆರಳುವ ದಿನವೇ ಮೋಟೆಬೆನ್ನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡುವ ಕರೆ ಕೊಟ್ಟು ಜೊತೆಗೆ ಸರ್ಕಾರಕ್ಕೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ರೈತರು ತಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆಯನ್ನ ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದನ್ನು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ನೆಪ ಹೇಳುತ್ತಾ ಅನ್ನದಾತರನ್ನ ಪೇಚಿಗೆ ಸಿಲುಕಿಸಿದ್ದಾರೆ. ತಾನು ದುಡಿದು ಜಗತ್ತಿಗೆ ಅನ್ನ ಕೊಡುವ ರೈತ ತನ್ನ ಒಂದು ಸಣ್ಣ ಮನವಿಯನ್ನು ಸರ್ಕಾರ ಕೇಳ್ತಿಲ್ಲ ಅಂದಾಗ ತಾನೇನು ಮಾಡಬೇಕು ಎಂದು ಅರಿತು ಇದೀಗ ರಾಜಕಾರಣಿಗಳು ಓಡಾಡುವ ರಸ್ತೆಯನ್ನೇ ಅಡ್ಡಗಟ್ಟಿ ನಿಂತಿದ್ದಾನೆ. 8ನೇ ತಾರೀಕಿನ ಒಳಗೆ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳುತ್ತಾ ಅಥವಾ ಅಧಿವೇಶನ ಬಿಟ್ಟು ನಡು ರಸ್ತೆಯಲ್ಲೇ ನಿಂತುಕೊಳ್ಳುವಂತಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಶ್ರೀ ಕರ್ನಾಟಕ